ಕೃಷ್ಣಾ ನದಿಯಿಂದಾಗಿ ಉಂಟಾದ ಪ್ರವಾಹ ಪರಿಸ್ಥಿತಿ, ಜಾನುವಾರುಗಳ ಮೇವಿಗಾಗಿ ನದಿ ಪಾತ್ರದ ರೈತರು ಪರದಾಡೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪ್ರತಿ ಜಾನುವಾರುಗಳಿಗೆ 7 ಕೆಜಿ ಮೇವು ವಿತರಣೆ ಮಾಡ್ತಾ ಇದ್ದಾರೆ. ಇದು ಸಾಕಾಗ್ತಾ ಇಲ್ಲ. ನದಿ ದಾಟಿ ಮೇವು ತರ್ತಾ ಇದ್ದೀವಿ ನಾವು, ಇದು ಯಾವ ಮೂಲೆಗೂ ಸಾಕಾಗ್ತಾ ಇಲ್ಲ. ಕಾಗವಾಡ ತಾಲೂಕಿನ ಕೃಷ್ಣಾ, ಕಿತ್ತೂರು, ಬನಜವಾಡ, ಕಾತ್ರಾಳ, ಮಳವಾಡ, ಕುಸುನಾಳ, ಮಳವಾಡ ಸೇರಿದಂತೆ ಸುತ್ತಮುತ್ತಲಿನ ಜನ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರ ಆಗಿದ್ದಾರೆ. ಆದರೆ ಜಾನುವಾರುಗಳ ಪರಿಸ್ಥಿತಿ ಏನು ಹಾಗಾದರೆ? ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಗ್ರಾಮಗಳ ಜನರು ಜಾನುವಾರುಗಳ ಜೊತೆಗೇನೆ ಸ್ಥಳಾಂತರ ಆಗಿದ್ದಾರೆ. ತಾಲೂಕಿನಾದ್ಯಂತ ಜಾನುವಾರುಗಳಿಗೆ ಸರಿಯಾದ ಪ್ರಮಾಣದಲ್ಲಿ ಮೇವು ವಿತರಣೆ ಆಗ್ತಾ ಇಲ್ಲ. ಆದರೆ ಈ ಮೇವು ಜಾನುವಾರುಗಳಿಗೆ ಸಾಕಾಗ್ತಾ ಇಲ್ಲ, ಮಾಡ್ತಾ ಇದ್ದಾರೆ. ಆದರೆ ಇದು ಯಾವುದಕ್ಕೂ ಕೂಡ ಸಾಕಾಗ್ತಾ ಇಲ್ಲ. ಹೀಗಾಗಿ ನಾವು ನದಿಯನ್ನು ದಾಟಿ ಹೋಗಿ ಮೇವು ಮಾಡ್ಕೊಂಡು ಬರ್ತಾ ಇದ್ದೀವಿ, ತೆಗೆದುಕೊಂಡು ಬರ್ತಾ ಇದ್ದೀವಿ ಅಂತ ಜಿಲ್ಲಾಧಿಕಾರಿಗಳು ಸೂಕ್ತ ಮೇವಿನ ವ್ಯವಸ್ಥೆ ಮಾಡಬೇಕು ಅಂತ ರೈತರು ಮನವಿ ಮಾಡ್ಕೊಳ್ತಾ ಇದ್ದಾರೆ. ನಮಗೆ ನಾವು ಹೋಳಿ ಬಂದ್ರಿ ಬಂದ ಬಳಕ ನಾವು ಇಲ್ಲಿ ಕೃಷ್ಣಾ ಕಿತ್ತೂರ್ದಾಗ ಲಕ್ಷ್ಮೀ ಗುಡಿ ಬಾಜು ಬದದ್ರಿ. ಮತ್ತು ನಮ್ಗೆ ಮೇವಿನ ವ್ಯವಸ್ಥೆ ಸರ್ಕಾರದವ್ರು ಮಾಡ್ಯಾರ್ರಿ, ಕಮ್ಮಿ ಪ್ರಮಾಣದಲ್ಲಿ ಮಾಡ್ಯಾರ್ರಿ. ನಿನ್ನೆ ಮೊನ್ನೆ ಒಂದು 2 ಟ್ರಾಲಿ ಬಂದಿದ್ದು ರೀ. 2 ಟ್ರಾಲಿಯಾಗ ರೀ ನಮ್ಗೆ ಒಂದು ದನಿಗೆ 7 ಕೆಜಿ ಅಂತೆ ಕೊಟ್ಟಾರ್ರಿ. 7 ಕೆಜಿ ಅಂತೆ ಕೊಟ್ರೆ ಒಂದು ದನಿಗೆ ರೀ ಒಂದೇ ದಿನಕ್ಕೆ ರೀ ಇಲ್ಲಾಂದ್ರೆ 30 ರಿಂದ 35 ಅಷ್ಟೇ ತೊಡೆ ಹಾಕಿ ಮೇಯಿಸ್ಬೇಕಂದ್ರೆ 30 ರಿಂದ 35 ಕೆಜಿ ಬೇಕ್ರಿ. ಒಂದು ಎಮ್ಮಿಗೆ 30 ರಿಂದ 35 ಕೆಜಿ ತಗೋಬೇಕ್ರಿ. ಮತ್ತು ನಮಗೆ ರೀ ಮೇವಿನ ವ್ಯವಸ್ಥೆ ಅಷ್ಟು ಮಾಡಿಕೊಟ್ರೆ ನಮ್ಗೆ ಇರ್ಲಾಕ ಎಡಾರ್ ಮಾಡಿ ಎಲೆ ಗುಡಿ ಗುಂಡಾರದಾಗ ನಾವು ಮಾಡ್ಕೊಳ್ತೀವಿ ರೀ. ದನ ಕರುಗಳಿಗೆ ಮಾಡ್ಕೋಬೇಕಂದ್ರೆ ಅವಕ್ಕೆ ವ್ಯವಸ್ಥೆ ಕಮ್ಮಿ ಆಕೈತಿ ರೀ. ಮೇವು ಇದ್ರೆ ಅಂದ್ರೆ ನಾವು ಎಲೆ ಬೇಕಾದ್ರೆ ಮಾಡ್ಕೊತಾವ್ರಿ. ಮೇವಿಂದ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಜ್ ನೇಸರ್ಗಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಶಿವರಾಜ್, ಇದೀಗ ಮೇವು ಸಾಕಾಗ್ತಿಲ್ಲ ಅಂತ ಪಾಪ ರೈತರು ಕಂಗಾಲಾಗಿದ್ದಾರೆ. ನದಿ ದಾಟಿ ಹೋಗಿ ಮೇವು ತೆಗೆದುಕೊಂಡು ಬರೋ ಪರಿಸ್ಥಿತಿ. ಯಾಕೆ ಜಿಲ್ಲಾಡಳಿತ ಗಮನ ಕೊಡ್ತಾ ಇಲ್ವಾ ಈ ಕುರಿತಾಗಿ ಡೀಟೇಲ್ಸ್ ನೋಡೋದಾದ್ರೆ? ನಿಜವಾಗ್ಲೂ ಶಿಲ್ಪ, ಈಗ ಒಂದ್ ರೀತಿ ಕೃಷ್ಣಾ ತೀರದ ರೈತರ ಸ್ಥಿತಿ ಅಯೋಮಯನೇ ಆಗಿದೆ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಕಳೆದ 15 ದಿನಗಳಿಂದ ಕೃಷ್ಣಾ ನದಿಯಲ್ಲಿ ಸದ್ಯ ಒಂದ್ ರೀತಿ ನೆರೆ ಬಾಧಿತ ಗ್ರಾಮಗಳಿಗೆ ಒಂದ್ ರೀತಿ ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ. ಕೃಷ್ಣಾ ತೀರ ಎಂಬುದು ಸದ್ಯ ಹೈನುಗಾರಿಕೆ ಹೆಸರುವಾಸಿಯಾಗಿತ್ತು ಮತ್ತು ಅಷ್ಟೇ ಪ್ರಮಾಣದ ಇಲ್ಲಿ ಜಾನುವಾರುಗಳನ್ನು ಸಾಕಿಕೊಂಡು ರೈತರು ಹಸನ್ಮುಖಿ ಜೀವನವನ್ನು ಸಾಕ್ತಾ ಇತ್ತು. ಆದ್ರೆ ಕಳೆದ 15 ದಿನಗಳಿಂದ ಕೃಷ್ಣಾ ನದಿಯಲ್ಲಿ ಪ್ರವಾಹ ಉಂಟಾದ ಹಿನ್ನೆಲೆಯಲ್ಲಿ ಸದ್ಯ ಈಗ ಸುರಕ್ಷಿತ ಸ್ಥಳಗಳಿಗೆ ಮತ್ತು ಕಾಳಜಿ ಕೇಂದ್ರಗಳಿಗೆ ಸದ್ಯ ಈಗ ರೈತರು ಸ್ಥಳಾಂತರಗೊಂಡರೆ, ಮತ್ತೊಂದೆಡೆ ಜಾನುವಾರುಗಳು ಕೂಡ ಸುರಕ್ಷಿತ ಸ್ಥಳಗಳಿಗೆ ಆಗ್ತಾ ಇತ್ತು. ಹೈನುಗಾರಿಕೆಯಿಂದ ಮೀಸಲಿಟ್ಟ ಜಮೀನುಗಳಲ್ಲೂ ಈಗಾಗಲೇ ಮೇವು ಕೂಡ ಸಂಪೂರ್ಣವಾಗಿ ಮುನಿಗಿ ಒಂದ್ ರೀತಿ ದನಕರುಗಳಿಗೆ ಯಾವುದೇ ಆಹಾರ ಪದಾರ್ಥ ಇಲ್ಲದೆ ಒಂದ್ ರೀತಿ ಸಂಕಷ್ಟ ಎದುರಾಗಿದೆ. ಮತ್ತೊಂದೆಡೆ ಇತ್ತ ಜಿಲ್ಲಾಡಳಿತವು ಕೂಡ ದನಕರುಗಳಿಗೆ ಮತ್ತು ಗ್ರಾಮಸ್ಥರಿಗೂ ಕೂಡ ಸದ್ಯ ಈಗ ಮೇವಿನ ವ್ಯವಸ್ಥೆ ಮತ್ತು ಆಹಾರ ವ್ಯವಸ್ಥೆಯನ್ನು ಮಾಡಿದೆ. ಆದ್ರೆ ಸದ್ಯ ಈಗ ಎಲ್ಲೋ ಒಂದು ಕಡೆ ಜಾನುವಾರಿಗೆ ಅಲ್ಪ ಪ್ರಮಾಣದ ಬೆಳಗಾವಿ ಜಿಲ್ಲಾಡಳಿತ ಮೇವು ಪೂರೈಕೆ ಹಿನ್ನೆಲೆಯಲ್ಲಿ ಸದ್ಯ ಈಗ ಕೃಷಿ ಮಾಡಿಕೊಂಡ ಬದುಕುವ ರೈತರಿಗೆ ಒಂದ್ ರೀತಿ ಗಾಯದ ಮೇಲೆ ಬಯಸದಂತೆ ಸದ್ಯ ಒಂದ್ ರೀತಿ ಪರಿಸ್ಥಿತಿ ಉದ್ಭವವಾಗಿದೆ. ಯಾಕಂದ್ರೆ ಕೇವಲ ಮೇವು ಪಡೆಯೋದ್ರಿಂದ ಅದು ಯಾವುದಕ್ಕೂ ಸಾಧ್ಯ ಇಲ್ಲ. ಸುಮಾರು ಒಂದು ಹಸುವಿಗೆ 40 ರಿಂದ 50 ಕೆಜಿ ಅಷ್ಟು ಬೇಕು. ಆದ್ರೆ ಅಲ್ಪ ಪ್ರಮಾಣದ ಮೇವಿನಿಂದ ಸದ್ಯ ಈ ಭಾಗದ ರೈತರಿಗೆ ಸಂಕಷ್ಟ ಮತ್ತೊಮ್ಮೆ ತಲೆದೂರಿದೆ. ಯಾಕಂದ್ರೆ 2 ಲಕ್ಷ ರೂಪಾಯಿ ಬೆಲೆ ಬಾಳುವ ದನಕರುಗಳನ್ನು ಕಟ್ಟಿಕೊಂಡು ಈಗ ಸುರಕ್ಷಿತ ಸ್ಥಳಗಳಿಗೆ ಬಂದಿದ್ದಾರೆ. ಆದ್ರೆ ಸಮರ್ಪಕವಾಗಿ ಮೇವಿನ ವ್ಯವಸ್ಥೆ ಇಲ್ಲದೆ ಇರೋದ್ರೆ ಸದ್ಯ ಈಗ ರೈತರು ಒಂದ್ ರೀತಿ ಪರದಾಡುವ ಸ್ಥಿತಿಯ ನಿರ್ಮಾಣವಾಗಿದೆ. ಹಲವಾರು ಬಾರಿ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡ್ರು ಯಾವುದೇ ಪ್ರಯೋಜನವಾಗಿಲ್ಲ. ಮತ್ತೊಂದೆಡೆ ರೈತರು ಈ ಮೇವು ಸಾಲದೇ ಇರುವುದರಿಂದ ತಮ್ಮ ಜೀವವನ್ನು ಪಣಕ್ಕಿಟ್ಟು ತಮ್ಮ ಕೃಷಿ ಜಮೀನಿಗೆ ಮುಳುಗಿರುವ ಕೃಷಿ ಜಮೀನುಗಳಿಗಿಂತ ಮೇವನ್ನು ಮಾಡಿಕೊಂಡು ಬರುವ ದೃಶ್ಯ ಸದ್ಯ ಈಗ ಎಂತವರು ನೋಡಿದ್ರು ನೀವು ಜಲ್ ಎನಿಸುವ ದೃಶ್ಯ ನಿರ್ಮಾಣವಾಗಿದೆ. ಸದ್ಯ ಈಗ ಬೆಳಗಾವಿ ಜಿಲ್ಲಾಡಳಿತ ತುರ್ತಾಗಿ ಇವರಿಗೆ ಹೆಚ್ಚುವರಿ ಮೇವು ಕೊಡಬೇಕೆಂದು ಸದ್ಯ ಈ ಗ್ರಾಮದ ಮತ್ತು ನೆರೆ ಸಂತ್ರಸ್ತರು ಕೂಡ ಆಗ್ರಹಿಸುತ್ತಿದ್ದಾರೆ. ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಈ ಕಾಗವಾಡ ಮತ್ತು ಚಿಕ್ಕೋಡಿ ಕೃಷ್ಣಾ ನದಿ ಪ್ರವಾಹ ಸಂತ್ರಸ್ತರ ಅಹವಾಲನ್ನು ಸ್ವೀಕರಿಸಲು ಆಗಮಿಸ್ತಾ ಇದ್ದಾರೆ. ಸದ್ಯ ಈಗ ಮುಖ್ಯಮಂತ್ರಿಗಳು ಯಾವ ರೀತಿ ಪರಿಹಾರವನ್ನು ಅಧಿಕಾರಿಗಳಿಗೆ ತಿಳಿಸ್ತಾರೆ ಎಂಬುದನ್ನು ಇಲ್ಲಿ ಕಾದು ನೋಡಬೇಕಾಗಿದೆ. ಶಿಲ್ಪ, ಇಲ್ಲಿ ಓಕೆ, ಧನ್ಯವಾದ ಶಿವರಾಜ್ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ
1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.